ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ನಿಮ್ಮ ಸಮಯದ ಜೊತೆ. ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ಬಿಡ್ರಪ್ಪ. ಅಂದ್ಹಾಗೆ ತಲೆ ಗಡ್ಡ ಮೀಸೆ ಬೋಳಿಸ್ತಾರ ತ್ರಿವಿಕ್ರಮ್. ಧನ್ರಾಜ್ ಕೊಟ್ಟ ಶಾಕ್ಗೆ ಐಶ್ವರ್ಯ ಶೇಕ್ ಮಂಜಣ್ಣ ಅಂತ ಹೇಳಿ ಬೆನ್ನಿಗೆ ಚೂರಿ ಹಾಕೇ ಬಿಟ್ರ ಬೇಬಿ ಡಾಲ್ ಐಶ್ವರ್ಯ. ಇದೇ ಇವತ್ತಿನ ಬಿಗ್ ಬಾಸ್ ಹೈಲೈಟ್ಸ್. ತ್ರಿವಿಕ್ರಮಣ ಗಡ್ಡ ಮೀಸೆ ಹಾಗೆ ಟೆಲಿ ಬಳಸ ಸವಾಲನ್ನ ಸ್ವಲ್ಪ ಬದಲಾಯಿಸಿ ಐಶ್ವರ್ಯ ಅವರಿಗೆ ಕೊಡ್ತಾ ಇದೀವಿ. ಮಂಗಳವಾರ ಬಿಗ್ ಬಾಸ್ ಮನೆಯಲ್ಲಿ ಅಬ್ಬರವೋ ಅಬ್ಬರ. ಏನು ಅಂತಂದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, 2 ತಂಡದಲ್ಲಿ, ಆ ತಂಡದಲ್ಲಿ ಯಾರು ಕಳಪೆ ಅಂತ ನೀವೇ ಚಾಯ್ಸ್ ಮಾಡಿ ಅಂತೇಳಿ. ಆ ಚಾಯ್ಸ್ ಮಾಡ್ಬೇಕಾದ್ರೆ ಒಂದು ತಂಡ ಹೇಳುತ್ತೆ ಗೌತಮಿ ಕಳಪೆ ಅಂತ, ಮತ್ತೊಂದು ತಂಡ ಹೇಳುತ್ತೆ ಚೈತ್ರಾ ಕುಂದಾಪುರ ಕಳಪೆ ಅಂತ. ಈ ಚೈತ್ರಾ ಕುಂದಾಪುರ ಕಳಪೆಯನ್ನ ಸಮರ್ಥನೆ ಮಾಡೋದಕ್ಕೆ ಅಥವಾ ಚೈತ್ರಾ ಕುಂದಾಪುರ ಕಳಪೆ ಅಲ್ಲ ಅಂತ ಹೇಳೋದಕ್ಕೆ ಮೋಕ್ಷಿತಾ ಬರ್ತಾರೆ ಒಂದ್ ಕಡೆ, ಮತ್ತೊಂದು ಕಡೆ ಗೌತಮಿ ಕಳಪೆ ಅಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಉಗ್ರ ಮಂಜು ಬರ್ತಾರೆ. ಇಬ್ರು ಸಮರ್ಥನೆ ಸಖತ ಮಾಡ್ಕೊತಾರೆ, ಇಬ್ರು ಪಾಯಿಂಟ್ಸ್ಗಳು ಎಕ್ಸ್ಚೇಂಜ್ ಆಗ್ತವೆ. ಆದರೆ ಕೊನೆಯದಾಗಿ ಈ ಗೌತಮಿ ತಂಡ ಗೆಲ್ಲುತ್ತೆ. ಸೊ ಅಲ್ಲಿಂದ ಶುರು ಆಗುತ್ತೆ ಚೈತ್ರಾ ಕುಂದಾಪುರ ಆರ್ಭಟ ಅಬ್ಬರ ಎಲ್ಲ. ಚೈತ್ರಾ ಕುಂದಾಪುರ ಅಬ್ಬರ ಯಾವ ಥರ ಇತ್ತು ಅಂದರೆ ಫೆಂಗಲ್ ಚಂಡಮಾರುತ ಬಿಗ್ ಬಾಸ್ ಮನೆಗೆ ನುಗ್ಬಿಡ್ತೇನೋ ಅನ್ನೋ ಥರ ಇತ್ತು. ಹೇಗಿತ್ತು ಚೈತ್ರಾ ಕುಂದಾಪುರ ಆರ್ಭಟ ಅಬ್ಬರ ನೀವೇ ನೋಡ್ಬಿಡಿ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದು ಬಿಗ್ ಬಾಸ್ ಮನೆಯ ರಣರಂಗದ ಕತೆ. ಸವಾಲಿಗೆ ಸವಾಲು, ಸೇರಿಗೆ ಸವಾಲು ಅಂತ ಹೇಳಿ ರಜತ್ನ ಯಾವಾಗ ಎದುರಾಳಿ ತಂಡ ತಲೆ ಬೋಳಿಸುತ್ತಲ್ಲ, ಆಗ ರಜತ್ ಟೀಮ್ ಅವರು ಫುಲ್ಲು ಸಿಟ್ಟಿಗೆದ್ದು ಏನಾದರೂ ಮಾಡಿ ಇವ್ರನ್ನು ಟಫ್ ಟಾಸ್ಕ್ ಕೊಡಬೇಕು ಅಂತೇಳಿ ಐಶ್ವರ್ಯಗೆ 3 ಹಾಗಲಕಾಯಿ ತಿನ್ಬೇಕಮ್ಮ ಅಂತ ಹೇಳ್ತಾರೆ. ಐಶ್ವರ್ಯ ಕೂಡ ಇದಕ್ಕೆ ನಾರ್ಮಲ್ ಆಗಿ 3 ತಾನೆ ತಿನ್ಬಿಡ್ಬೋದು ಅಂತೇಳಿ ಅಖಾಡಕ್ಕೆ ಇಳಿತಾರೆ. ಆದರೆ ಒಂದು ತಿಂತ ಐಶ್ವರ್ಯಗೆ ತನಗೆ ಗೊತ್ತಾಗೋದಿಲ್ಲ, ಎಲ್ಲೋ ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡೆ ನಾನು ಅಂತೇಳಿ ಟಾಸ್ಕಿಂದ ಆಚೆ ಬರ್ತಾರೆ. ಹೇಗಿತ್ತು ನೀವೇ ನೋಡಿ. ಮಸ್ತ್ ಮಜಾ ತಂಡದವ್ರಿಗೆ ಧೂಳ್ ಧಮಾಕ ತಂಡನ ಸೋಲಿಸ್ಲೇಬೇಕು ಅಂತ ಹಠ ಇತ್ತು. ಅದಕ್ಕೆ ಈ ಬಾರಿ ಏನ್ ಮಾಡ್ತಾರೆ, ಗೌತಮಿಗೆ ಅಖಾಡಕ್ಕೆ ಇಳಿಸ್ತಾರೆ. ಗೌತಮಿಗೆ ಒಂದು ಹಾಗಲಕಾಯಿ ತಿನ್ಬೇಕಮ್ಮ, ಒಂದು 10 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತಿನ್ಬೇಕು ಅಂತಾರೆ. ಸೊ ಗೌತಮಿ ಕೂಡ ಓಕೆ ನಾನು ಮಾಡ್ತೀನಿ ಅಂತ ಅಖಾಡಕ್ಕೆ ಇಳಿತಾರೆ. ಆದರೆ ಒಂದು ಹಾಗಲಕಾಯಿನ ಗೌತಮಿ ತಿಂದ್ಬಿಟ್ರು, ಆದರೆ ಮೆಣಸಿನ್ಕಾಯಿ ತಿನ್ಬೇಕಲ್ಲ, ಆಗ್ಬೇಕಲ್ಲ. ಗೌತಮಿ ಗೊತ್ತಿಲ್ಲ ಈ ರೇಂಜಿಗೆ ಕಾಟ ಕೊಡುತ್ತೆ ಹಸಿ ಮೆಣಸಿನ್ಕಾಯಿ ಅಂತ, ತಿನ್ನೋದೇನ ತಿಂದ್ಬಿಟ್ರು. ಆಮೇಲೆ ವಿಲವಿಲ ಅಂತ ಹೆಂಗೆ ಒದ್ದಾಡಿದ್ರು ಅಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಒಂದ್ಸತಿ ನೋಡ್ಬಿಡಿ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ. ಓವರಾಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮಂಗಳವಾರದ ಎಪಿಸೋಡ್ ಸಖತ್ತಾಗಿತ್ತು ಕೊಡ್ರಿ, ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಒಂದು ಕಡೆ ಹಸಿ ಮೆಣಸಿನ್ಕಾಯಿ, ಮತ್ತೊಂದು ಕಡೆ ಚೈತ್ರಾ ಕುಂದಾಪುರ ಸಖತ್ ಫೋರ್ಸಲ್ಲಿ ಆಟ ಆಡಿದ್ರು ಅನಿಸುತ್ತೆ. ಸೊ ಇವತ್ತಿನ ಪ್ರೋಮೋ ಒಂದು ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡ. ಏನು ಅಂತಂದರೆ ಎದುರಾಳಿ ತಂಡದವರು ಅಂದರೆ ತ್ರಿವಿಕ್ರಮ್ಗೆ ತಲೆ ಬೋಳಿಸ್ಕೋಬೇಕು ಮತ್ತು ಗಡ್ಡ ದಾಡಿ ಬೋಳಿಸ್ಕೋಬೇಕು ಅಂತಾರೆ. ತ್ರಿವಿಕ್ರಮ್ ಅದಕ್ಕೆ ಇಲ್ಲ, ನಾನು ತಲೆ ಮಾತ್ರ ಬೋಳಿಸ್ಕೋತೀನಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಐಶ್ವರ್ಯ ಅಣ್ಣ ಅಂತ ಹೇಳ್ಬಿಟ್ಟು ಮಂಜಣ್ಣನಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾರೆ. ಏನು ಅಂತ ಅರ್ಥ ಆಗ್ತಾ ಇಲ್ಲ, ಇದು ಎಲಿಮಿನೇಷನ್ ಪ್ರೋಸೆಸ್ಸಾ ಅಥವಾ ಮತ್ತೇನು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಎಪಿಸೋಡ್ ನೋಡೋಣ, ಗೊತ್ತಾಗುತ್ತೆ. ಇದಾಗಿತ್ತು ಬಿಗ್ ಬಾಸ್ ಕತೆ ಸಮಯದ ಜೊತೆ. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.